ಅಂತರಂಗದ ಗವಾಕ್ಷಗಳ ತೆರೆದಿಡಲಲ್ಲಿ ಚಿಂತೆ ಕುಮುಲದು ಹೊಗೆಗಳೊತ್ತವಾತ್ಮವನು ಶಾಂತಿ ಬೇಳ್ಪೊಡೆ ಮನೆಗೆ ಗೋಡೆ ಒಲೆ ಕಿಟಕಿಯುಂ ಸಂತತದಪೇಕ್ಷಿತವೋ ಮಂಕುತಿಮ್ಮ. ಫಲ್ಗುಣ, ಈಗ ಒಂದ್ ಒಳ್ಳೆ ಮನೆ ಇದೆಯಪ್ಪ, ಒಳ್ಳೆ ಒಳ್ಳೆ ಖರ್ಚು ಮಾಡಿ ಇಂಟೀರಿಯರ್ ಎಲ್ಲ ಸೂಪರ್ ಆಗಿ ಮಾಡಿಸಿದ್ದಾರೆ, ಒಳ್ಳೆ ಟಿವಿ ಫ್ಯಾನು ಎಲ್ಲ ಸಖತ್ತಾಗಿದೆ, ಸೋಫಾ ಇದೆ, ಎಲ್ಲ ಇದೆ. ಆದ್ರೆ ಮನೆ ಕಿಟಕಿ ಇಲ್ಲ. ನೆಮ್ಮದಿ ಇರತ್ತಾ ಕಿಟಕಿ ಇಲ್ಲದೆ ಅಂದ್ರೆ? ಇಲ್ಲಪ್ಪ. ಯಾಕೆ? ಗಾಳಿ ಬರಲ್ಲ, ಬೆಳಕ್ ಬರಲ್ಲ, ಹೆಂಗೆ ನೆಮ್ಮದಿ ಇರಲ್ಲಲ್ವಾ? ಚಾನ್ಸೇ ಇಲ್ಲ. ಇಷ್ಟೆಲ್ಲ ಏನೇ ಇದ್ರು ಗಾಳಿ ಬೆಳಕಿಲ್ಲ, ಯೂಸ್ ಇಲ್ಲ. ಈಗ ಯಾರಾದ್ರೂ ಒಬ್ರು ಡಿಪ್ರೆಷನ್ ಇದಾರೆ ಅಂತ ಅನ್ಕೋ, ಸಾಮಾನ್ಯ ಏನ್ ಮಾಡ್ತಾರೆ ಡಿಪ್ರೆಷನ್ ಇದ್ದಾಗ? ಒಂದ್ ರೀತಿ ಐಸೋಲೇಷನ್ ಹೋಗ್ತಾರೆ. ಐಸೋಲೇಟ್, ಎಲ್ಲ ಒಂದ್ ಕೊಠಡಿ ಹೋಗಿ ಕೂತ್ಬಿಡ್ತಾರೆ, ಯಾವ ಜೊತೆ ಮಾತಾಡಲ್ಲ, ಏನು ಮಾಡಲ್ಲ. ನಾವಿಲ್ಲಿ ತಪ್ಪರ್ಥ ಮಾಡ್ಕೋಬಾರ್ದು. ಹಿಂದಿನ ಕಾಲದಲ್ಲಿ ಗುಂಡಪ್ಪನವ್ರು ಹೇಳಿದ್ರು ಏನಂತ, ನಮ್ಮ ಏನಾದ್ರು ಹೊರಗಡೆ ಗೊಂದಲ ಹೆಚ್ಚಾದ್ರೆ ಹೊರಗಡೆಯಿಂದ, ಆಗ ನಾವು ಉತ್ತರವನ್ನು ನಮ್ಮ ಒಳಗಡೆ ಕಂಡ್ಕೊಳ್ಬೇಕು ಅಂತ. ಹಾಗಂತ ನಾವು ನಮ್ಮ ಈ ಮನಸ್ಸಿನ ಕಿಟಕಿ ಬಾಗಿಲುಗಳನ್ನೆಲ್ಲ ಮುಚ್ಕೊಂಡು ಕೂತ್ಬಿಟ್ರೆ ಸಾಧ್ಯನಾ ಉತ್ತರ? ಚಾನ್ಸೇ ಇಲ್ಲ. ಆ ಒಂದು ಚಿಂತೆಯ ಹೊಗೆ ದೊಡ್ಡಕ್ಕಾಗಿ ನಮ್ಮನ್ನು ಉಸಿರುಗಡೆ ಸಾಯಿಸ್ಬಿಡುತ್ತೆ. ಅದಕ್ಕೋಸ್ಕರ ಒಳಗಡೆ ಹುಡುಕ್ಬೇಕು, ಉತ್ತರವನ್ನು ಹುಡುಕ್ಬೇಕು. ಆದ್ರೆ ಈ ಕಿಟಕಿಯನ್ನು ಮುಚ್ಕೊಳ್ಬಾರ್ದು. ಹೊರಗಡೆದು ಒಂದಿಷ್ಟು ವಿಷಯಗಳು ಒಳಗೆ ಬರ್ತಾ ಇರ್ಬೇಕು, ಒಳಗಡೆ ಇರೋ ಚಿಂತೆ ಕೂಡ ಹೊರ ಹೋಗ್ತಾ ಇರ್ಬೇಕು. ಸ್ವಲ್ಪ ಓಪನ್ ಮೈಂಡೆಡ್ ಆಗಿ ಇರಬೇಕು ಅಂತ ಇಲ್ಲಿ ಹೇಳ್ತಾರೆ. ತುಂಬಾ ಒಂಥರ ಪ್ರಾಕ್ಟಿಕಲ್ ಆದ ಒಂದು ಮಾತು. ನಮಸ್ಕಾರಗಳು.